ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ನಾನು ಇವತ್ತೊಂದು ಗಿಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಗಿಡ ಇದೆ. ಇದು ಮದುವೆ ಮಂಟಪದಲ್ಲಿ ಈ ಹಾಲ್ಗೊಂಬ ಇರ್ತೈತಲ್ಲ, ಹಾಲ್ಗೊಂಬಕ್ಕೆ ಒಂದು ಟೊಂಗಿ ಎಲ್ಲಿದ್ದದ್ದು ಹುಡ್ಕೊಂಡು ಬಂದು ಇದನ್ನು ಕಟ್ಟಿ ನೇಮ ಮಾಡ್ತಾರೆ. ಭಾಳ ವಿಶೇಷವಾದ ಒಂದು ಗಿಡ ಇದು. ಮದುವೆ ಒಳಗೆ ಎಲ್ಲಿದ್ದಿದ್ದು ಇದು ಹುಡ್ಕೊಂಡು ಬಂದಾದರೂ ಮದುವೆ ನಿಯಮ ಮಾಡಲೇಬೇಕು ಅಂಥದ್ದು ಒಂದು ಗಿಡ ಇದೆ. ನಿಮಗೂ ಎಲ್ಲರಿಗೂ ಗೊತ್ತೈತಿ ಇಲ್ಲ ಅಂತಲ್ಲ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಸಿಟಿ ಒಳಗೆಲ್ಲ ಇಂಥ ನಿಯಮ ಮಾಡಲ್ಲ. ಹಳ್ಳಿಯಲ್ಲಿ ಮತ್ತು ಈ ಕೆಲವೊಂದು ಜನ ಭಾಳ ಹಿಂದಿನ ಕಾಲದಿಂದ ಅದು ಉಪಯೋಗ ಮಾಡ್ಕೊತ ಬಂದಾರ ಮತ್ತು ಅದು ನಿಯಮಕ್ಕೆ ಬೇಕಾಗ್ತೈತಿ. ಕೆಲವೊಂದು ಜನ ಏನು ಮಾಡ್ತಾರಂದ್ರೆ, ಈ ಇದು ಇರ್ತೈತಲ್ಲ ಯಾವುದು ಒಣಗಿ, ಆ ಒಣಗಿಗೆ ಒಂದು ಟೊಂಗಿ ಕಟ್ಟಿ ಅದನ್ನು ಸುರುಗಿ ಸುತ್ತಿ ನೇಮ ಮಾಡ್ತಾರೆ. ಕೆಲವೊಂದು ಜನ ಹಾಲದ ಗೊಂಬ ಮಾಡಿ ಆ ಹಾಲದ ಗೊಂಬಕ್ಕೆ ಇದನ್ನು ಕಟ್ತಾರೆ. ಇದ್ರ ಮಾತ್ರ ಇದು ಒಂದು ಅಂದ್ರಕ್ಕೊಂದು ಕಳ, ಅಂದ್ರಕ್ಕೆ ಆ ಮದುವೆ ಅಂದ್ರಕ್ಕೊಂದು ಚಂದಾಚಾರ ಮತ್ತು ಒಳ್ಳೆಯದು ಒಂದು ಗಿಡ ಇದು. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಗಿಡ. ಇದಕ್ಕೂ ಒಂದು ದೇವ್ರದ್ದು ಒಂದು ಶಕ್ತಿ ಇರ್ತೈತಿ. ಈ ಗಿಡ ಇದ್ರೆ ಮಾತ್ರ ನೇಮಕ್ಕೆ ಮದುವೆ ಅಂದ್ರಕ್ಕೆ ಒಂದು ಒಳ್ಳೆ ಮದುವೆ ಮಂಟಪದಲ್ಲಿ ಭಾಳ ಒಳ್ಳೆ ರೀತಿಯಿಂದ ಉಪಯೋಗ ಮಾಡುವಂಥ ಒಂದು ಗಿಡ ಇದು. ಇದು ಹಿಂದಿನ ಕಾಲದ ಜನ ಭಾಳ ಎಲ್ಲಿದ್ದರೂ ಹುಡ್ಕೊಂಬರ್ತಾರೆ. ಇದು ಎಲ್ಲಿ ಬೆಳಿತೈತಪ್ಪ ಅಂದ್ರೆ, ಈ ಅಡಿಕೆ ತೋಟ ಮತ್ತು ತೆಂಗಿನ ತೋಟ, ಇದು ಈ ಎಲೆ ಹಾಕ್ಕೊಂತೀವಲ್ಲ ವೀಳ್ಯದೆಲೆ, ಆ ತೋಟದಲ್ಲಿ ಬೆಳೆಯುವಂಥ ಒಂದು ಗಿಡ ಇದು. ಭಾಳ ವಿಶೇಷವಾದ ಒಂದು ಶಕ್ತಿ ಇರುವಂಥ ಗಿಡನೇ ಇದು. ಯಾಕಂದ್ರೆ ಇದು ದೇವ್ರಿಗೆ ಕೂಡ ಒಂದು ನೈವೇದ್ಯ ಆಗುವಂಥದ್ದು ಒಂದು ಗಿಡ ಇದು. ಯಾಕಂತಂದ್ರೆ ಇದು ಮದುವೆ ಒಳಗೆ ಇರಲೇಬೇಕಾಗಿರುವಂಥ ಹಾಲ್ಗೊಂಬದ ಗಿಡ. ಇದ್ರ ಹೆಸರು ಹಾಲ್ಗೊಂಬದ ಗಿಡ ಅಂತಾರೆ. ಇದನ್ನು ಎಲ್ಲಾರ ನೋಡಿದ್ರೆ ಒಂದು ಟೊಂಗಿ ಮದುವೆ ಒಳಗೆ ಹುಡುಕ್ಯಾಡ್ಕೊಂಡು ತರಲೇಬೇಕು. ತಂದು ಅದು ಕಟ್ಟಿ ನೇಮ ಮಾಡಿ ಮಣಕಿಗೆ ಸುರುಗಿಸುತ್ತಾರಲ್ಲ ಅದಕ್ಕೂ ಕಟ್ಟಲೇಬೇಕಾಗ್ತೈತಿ. ಮತ್ತು ಇದು ಹಾಲ್ಗೊಂಬದ ಗಿಡಕ್ಕೆ ಕಟ್ಟಲೇಬೇಕಾಗ್ತೈತಿ. ಇದು ನೇಮಕ್ಕೆ ಮಾತ್ರ ಇದು ಮದುವೆ ಒಳಗೆ ಬೇಕು. ಭಾಳ ಒಳ್ಳೆ ಗಿಡ ಇದು. ಯಾರ ಮನೆ ಮುಂದೆ ಯಾಕೆ ಹೇಳಕತ್ತೇನಪ್ಪ ಅಂದ್ರೆ, ಇದು ಯಾರ ಮನೆ ಮುಂದೆ ಹಿತ್ತಲದೊಳಗಾಗಲಿ ಮನೆ ಮುಂದಾಗಲಿ ಇದ್ರೆ ಭಾಳ ಅವರು ಧನ್ಯವಂತರ ಅಂತಲೇ ಹೇಳ್ಬೋದು ಈ ಗಿಡದಿಂದ. ಯಾಕಂದರೆ ಇದ್ರ ಒಳಗೆ ಭಾಳ ವಿಶೇಷವಾದ ಶಕ್ತಿ, ದೇವ್ರ ಶಕ್ತಿ ಐತಿ. ಲಕ್ಷ್ಮಿ, ಈ ಲಕ್ಷ್ಮಿ ಐತಲ್ಲ, ಈ ಲಕ್ಷ್ಮಿ ಒಲಿಯುವಂಥ ಒಂದು ಗಿಡ ಇದು. ಯಾರ ಮನೆ ಮುಂದೆ, ಯಾರ ಮನೆ ಹಿತ್ತಲದಾಗ, ಯಾರ ಮನೆ ಬೇಲಿಗೆ ಐತಿಪ್ಪ ಅಂದ್ರೆ ಆ ಗಿಡಕ್ಕೆ ನೇಮ ಭಾಳ ಐತಿ. ಆ ಗಿಡಕ್ಕೆ ಒಂದು ಉದ್ದಿನ ಕಡ್ಡಿ ಹಚ್ಚಿ ಪೂಜೆ ಮಾಡುವಂಥ ಗಿಡನ ಅದು. ಭಾಳ ಒಳ್ಳೆ ಗಿಡ. ಅದು ಇದ್ರೆ ಮಾತ್ರ ಅವರು ಧನ್ಯವಂತರ ಅಂತ ಇಟ್ಕೋಬೋದು. ರೊಕ್ಕದೊಳಗೆ ಅಥವಾ ಅವ್ರಿಗೆ ತಿನ್ನೋಕೆ, ಈ ರೊಕ್ಕಕ್ಕಾಗಲಿ, ತಿನ್ನೋಕ್ಕಾಗಲಿ, ಬಟ್ಟೆಗಾಗಲಿ, ಉಡಾಕ ಬಟ್ಟೆಗಾಗಲಿ, ಅದಕ್ಕೂ ಬರ್ಕತ್ತಿಲ್ಲ. ಭಾಳ ವಿಶೇಷವಾದ ಒಂದು ಗಿಡ. ಇದರಿಂದ ಭಾಳ ಉಲ್ಸೈತಿ ಜನಕ್ಕೆ ಮನೆ ಒಳಗೆ. ಯಾರು ಹಿತ್ತಲದಾಗ ಐತಿ ಅವ್ರು ಧನ್ಯವಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಗೊತ್ತಿದ್ದು ಈ ಗಿಡ ಯಾರು ಹೊಲದಾಗ ಐತಿ ಅಂದ್ರೂ ಅವ್ರಿಗೆ ಅವ್ರು ಧನ್ಯವಂತರ. ಯಾರ್ದು ಹಿತ್ತಲದಾಗ ಐತಿ ಅಂದರೂ ಅವ್ರು ಧನ್ಯವಂತರ. ಈ ಮನೆ ಮುಂದಿದ್ರು ಧನ್ಯವಂತರ. ಭಾಳ ಒಳ್ಳೆಯ ಗಿಡ ಇದು. ಮತ್ತು ಮದುವೆಗಂತೂ ಎಲ್ಲಿದ್ದು ಹುಡ್ಕೊಂಬಂದು ಇದು ಹಾಲ್ಗೊಂಬಕ್ಕೆ ಕಟ್ಟಿ ನೇಮ ಮಾಡಿ ಮದುವೆ ಮಾಡ್ತಾರಲ್ಲ, ಅದಕ್ಕೆ ಮದುವೆ ಮಾಡ್ಸಕ್ಕೆ ಮಾತ್ರ ಇದು ಗಿಡ ಬೇಕಂತ ಎಲ್ಲ ಹಿರಿಯರಾಗಲಿ ಮತ್ತು ಹಿಂದಿನ ಕಾಲದ ಜನ ಆಗಲಿ ಎಲ್ಲರೂ ಇದು ಬೇಕಂತ ಹೇಳ್ತಾರೆ. ಅದಕ್ಕಾಗಿ ಈ ಗಿಡದ್ದು ಒಂದು ಮಹಿಮನ ದೊಡ್ಡದೈತಿ. ಅದಕ್ಕಾಗಿ ನಿಮಗೆ ಕೆಲವೊಬ್ಬರಿಗೆ ಗೊತ್ತಿಲ್ಲದವರಿಗೆ ಇದು ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಭಾಳ ಒಳ್ಳೆಯ ಗಿಡ. ಏನಪ್ಪ, ಎಲ್ಲಿದ್ದವರು ಇದು ಒಂದು ಟೊಂಗಿ ತೊಗೊಂಬಂದು, ಮತ್ತು ಹೊಟ್ಟೆಗೆ ತೊಗೊಳ್ಳೋದು ಅಂಥದಕ್ಕೆ ಇಂಥದಕ್ಕೆ ಉಪಯೋಗ ಆಗೋದಲ್ಲ. ಇದು ನೇಮಕ್ಕೆ ಮಾತ್ರ ಇದು ಭಾಳ ವಿಶೇಷವಾದ ಒಂದು ಗಿಡ ಬೇಕು. ಯಾಕಂದ್ರೆ ಮದುವೆ ಒಳಗೆ ಭಾಳ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಗಿಡ ಇದು. ಒಳ್ಳೆಯ ಗಿಡನ. ಈಗ ಎಲ್ಲರಿಗೆ ನಿಮ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಒಳ್ಳೆಯ ಗಿಡ. ನಿಮ್ಮ ಮನೆ ಹಿತ್ತಲದಾಗ ಆದರೂ ಹಚ್ಕೋಬೋದು, ಅಥವಾ ಹೊಲದಾಗಾದ್ರೂ ಹಚ್ಬೋದು, ಬೇಲಿ ಒಳಗಾದ್ರೂ ಹಚ್ಬೋದು. ಒಳ್ಳೆಯ ಗಿಡ ಇದು. ಯಾರ ಮನೆ ಮುಂದೆ ಐತೆ ಅಂದರೂ ಅವರು ಧನ್ಯವಂತರ. ಯಾರು ಹಿತ್ತಲದಾಗ ಐತೆ ಅಂದರೂ ಅವ್ರು ಧನ್ಯವಂತರ. ಅದಕ್ಕಾಗಿ ನಮ್ಗೆ ಗೊತ್ತಿದ್ದಿದ್ದು ನಿಮ್ಗೆ ಹೇಳಕತ್ತೀನಿ. ಭಾಳ ಒಳ್ಳೆಯ ಗಿಡ ಇದು. ಇದು ಒಂದು ಕಡೆ ನೋಡಿದ್ದೆ ನಾನು, ಒಬ್ಬರು ಮನೆ ಮುಂದೆ ಇತ್ತು. ಅದ್ರ ಸಲುವಾಗಿ ಇದನ್ನು ಇಡುವೆ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ಗಿಡ ನೋಡ್ರಿ ಹೆಂಗೈತಿ, ಒಳ್ಳೆಯ ಗಿಡ. ಅದ್ರ ತಪ್ಪಲ ನೋಡ್ರಿ ಹೆಂಗೈತಿ. ಭಾಳ ಒಳ್ಳೆಯ ಗಿಡ ಇದು. ಇದು ಮದುವೆ ನೇಮಕ್ಕೆ ಮಾತ್ರ ಬೇಕಾಗ್ತೈತಿ. ಕೆಲವೊಬ್ಬರಿಗೆ ಸಿಟಿ ಒಳಗೆ ಇದ್ದವರಿಗೆ ಅವ್ರಿಗೇನು ಗೊತ್ತಿರಲ್ಲ. ಯಾವುದು ಕಟ್ಟಬೇಕು, ಯಾವುದು ಬಿಡಬೇಕು ಅನ್ನೋದು ಅವ್ರಿಗೆ ತಿಳಿಯಂಗೂ ಇಲ್ಲ. ಅದಕ್ಕಾಗಿ ಮದುವೆ ಒಳಗೆ ಇದು ಮುದ್ದಾಮರ ಎಲ್ಲಿದ್ದವರು ತಂದು ಕಟ್ಟಲೇಬೇಕು. ಕಟ್ಟಿದ್ರೆ ಮಾತ್ರ ಮದುವೆ ಒಳಗೆ ಭಾಳ ಚಂದ, ಭಾಳ ಅಂದ ಅಂತಲೇ ನಾನು ಹೇಳಕ್ಕೆ ಬಯಸ್ತೀನಿ. ಒಳ್ಳೆಯ ಗಿಡ ಇದು. ಮತ್ತು ಅದ್ರ ಸಲುವಾಗಿ ಇದನ್ನು ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.